ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಅಬಕಾರಿ ಸುಂಕವನ್ನ ಕಡಿತಗೊಳಿಸಿದೆ. ಇದನ್ನು ಕಂಡು ಕೇಳಿ ಕಾಂಗ್ರೆಸ್ಗೆ ಮೈಯೆಲ್ಲ ಉರಿಯಾಗಕ್ಕೆ ಶುರುವಾಯಿತು. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದು ಏನೇನು ಅನ್ನುವಂಥ ಪ್ರಶ್ನೆ ಯಾರಾದ್ರೂ ಜನಸಾಮಾನ್ಯರಾಗ್ಲಿ ಪತ್ರಕರ್ತರಾಗ್ಲಿ ಇವ್ರ ಮುಂದೆ ಏನಾದ್ರು ಕೇಳಿದ್ರೆ ನೀನು ಬಿಜೆಪಿ ಪರದ ಪತ್ರಕರ್ತನ ಅಂತ ಮರುಪ್ರಶ್ನೆಯನ್ನ ಎಸಿತಾರೆ ಇವರು. ಈ ಸರ್ಕಾರ ಬಂಡಗೆಟ್ಟಂತ ಸರ್ಕಾರ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ತೆರಿಗೆಯನ್ನ ಏರಿದ್ರು. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳುವಂತ ಸಿದ್ದರಾಮಯ್ಯನ ಸರ್ಕಾರ ಬಡವರ ಮಕ್ಕಳು ತಿನ್ನುವಂತ ತುಪ್ಪದ ದುಡ್ಡು ಕೂಡ 90 ರೂಪಾಯಿ ಜಾಸ್ತಿಯನ್ನ ಮಾಡ್ರು. ಈ ಸರ್ಕಾರ ಸಾಲದ ಮೇಲೆ ನಡೆಯುವಂತ ಸರ್ಕಾರ. ನಾವು ಕುದುರೆಯನ್ನು ಕೊಟ್ಟಿರುವಂತ ಸಿದ್ದರಾಮಯ್ಯ ಸರ್ದಾರ್ ಇದಾರಲ್ಲ, ಇವರು ಸಾಲದ ಸರ್ದಾರ. ಸಾಲದ ಕುದುರೆಯ ಬೆನ್ನೇರಿ ಓಡುವಂತ ಸರ್ದಾರ್ ಇವರು. ಬೇರೆ ದೇಶಗಳಲ್ಲಿ ಅಮೆರಿಕವನ್ನು ಸೇರಿಸ್ಕೊಂಡು ನೋಡುವಾಗ 15%, 20%, 35% ಪೆಟ್ರೋಲ್ನ ಬೆಲೆಯನ್ನ ಏರಿಕೆ ಮಾಡಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ 330 ರೂಪಾಯಿ ಹೋಗಿದೆ ಡೀಸೆಲ್, ಪೆಟ್ರೋಲ್ 360 ರೂಪಾಯಿ ಹೋಗಿದೆ. ಅಂತ ಸ್ಥಿತಿಯನ್ನ ಭಾರತಕ್ಕೆ ಬರಲಿಕ್ಕೆ ಬಿಡ್ಲಿಲ್ವಲ್ಲ ಮೋದಿ ಅವರು. ಇದನ್ನ ಈ ಕಾಂಗ್ರೆಸ್ಸಿಗರು ಎಲ್ಲೂ ಹೇಳಲ್ಲ. ಯಾಕೆಂದ್ರೆ ಇವ್ರ ಮನಸ್ಸಿನಲ್ಲಿ ಅಷ್ಟು ಕಾರ್ಕೋಟಕವಾದಂತ ವಿಷ ತುಂಬಿದೆ. ಇದ್ರ ಬಗ್ಗೆ ಬಾಯಿ ಬಿಚ್ಚಿ ಮಾತಾಡ್ರಿ ಸುರ್ಜೇವಾಲಾ ಅವರೇ. ನಿಮ್ಮ ಕ್ಷುಲ್ಲಕವಾದ ರಾಜಕಾರಣವನ್ನ ಬಂದ್ಬಿಟ್ಟು ತಪ್ಪು ಮಾಹಿತಿಗಳನ್ನ ಜನಕ್ಕೆ ಕೊಟ್ರೆ ಇವಾಗಿನ ಕಾಲದಲ್ಲಿ ಯಾರು ನಂಬೋದಿಲ್ರಿ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರೆ ಏನು ಸರ್ಕಾರನ ಕೊಂದಾಕ್ಬಿಡುತ್ತೆ ಅಂತ. ನೀವು ತೆರಿಗೆ ಏರಿಕೆ ಮಾಡೋದ್ರ ಮುಖಾಂತರ ಜನಗಳನ್ನೇ ಕೊಂದಾಕ್ತಿದ್ದೀರಲ್ವಾ. ನಿಮ್ಮ ದಮ್ಮು ತಾಕತ್ತನ್ನ ಜನರಿಗೆ ತೋರಿಸ್ರಿ. ಯಾವ ರೀತಿ ದಮ್ಮು ತಾಕತ್ ತೋರಿಸ್ಬೇಕು ಅಂದ್ರೆ ಅವ್ರು ಪಿಕ್ ಪ್ಯಾಕೆಟ್ ಮಾಡ್ತಿದ್ದಾರೆ ಅಂದ್ರೆ ನೀವ್ಯಾಕೆ ಪಿಕ್ ಪ್ಯಾಕೆಟ್ ಮಾಡ್ತೀರಾ? ಹೇಳಿ ಕೇಳಿ, ನಿಮ್ ಸರ್ಕಾರ 1 kg ತುಪ್ಪದ ಮೇಲೆ 90 ರೂಪಾಯಿ ಪಿಕ್ ಪ್ಯಾಕೆಟ್ ಮಾಡಿತ್ತಲ್ವಾ. ಇದನ್ನ ಯಾರಾದ್ರೂ ಮರ್ತೋಗಕ್ ಸಾಧ್ಯ ಆಗುತ್ತೇನ್ರಿ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಏನ್ರಿ ಸುರ್ಜೇವಾಲಾ ಅವರೇ, ಪಿಕ್ ಪ್ಯಾಕೆಟ್ ಮಾಡುತ್ತೇನ್ರಿ ಮೋದಿ ಸರ್ಕಾರ? ಹೌದ್ರಿ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ಸ್ನೇಹಿತರೆ ನೋಡಿ, ಈಗ ಕೇಂದ್ರ ಸರ್ಕಾರ ಇರಾನು ಮತ್ತು ಅಮೇರಿಕ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ಅನಿವಾರ್ಯ ಸಂದರ್ಭದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಅಬಕಾರಿ ಸುಂಕವನ್ನು ಕಡಿತಗೊಳಿಸಿದೆ. ಅಂದರೆ 13 ರೂಪಾಯಿ ಇದ್ದಂಥ ಪೆಟ್ರೋಲ್ನ ಮೇಲಿದ್ದ ಅಬಕಾರಿ ಸುಂಕವನ್ನು 10 ರೂಪಾಯಿ ಕಡಿಮೆ ಮಾಡಿ 3 ರೂಪಾಯಿಗೆ ಇಳಿಸಿದ್ದಾರೆ. ಮತ್ತು ಡೀಸೆಲ್ ಮೇಲಿದ್ದಂಥ ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇದನ್ನು ಕಂಡು ಕೇಳಿ ಕಾಂಗ್ರೆಸ್ಗೆ ಮೈಯೆಲ್ಲ ಉರಿಯಾಗಕ್ಕೆ ಶುರುವಾಯಿತು. ಅದಕ್ಕೆ ನಿನ್ನೆ ಕರ್ನಾಟಕಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಒಂದಿಷ್ಟು ಉದ್ದ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಮೋದಿ ಸರ್ಕಾರ 2014ನೇ ಇಸ್ವಿಯಿಂದ ಅಧಿಕಾರಕ್ಕೆ ಬಂದ ಮೇಲೆ ಜನರ ಜೋಬಿನಿಂದ ಪ್ರತಿನಿತ್ಯ 1,000 ಕೋಟಿ ರೂಪಾಯಿಗಳನ್ನು ಪಿಕ್ ಪ್ಯಾಕೆಟ್ ಮಾಡಿದೆ. ಪಿಕ್ ಪ್ಯಾಕೆಟ್ ಮಾಡೋದ್ರ ಮುಖಾಂತರ ಪೆಟ್ರೋಲ್ ದರಗಳನ್ನು ಕಡಿಮೆ ಮಾಡ್ದಿರಾ ಇವತ್ತು ಜನರ ಬೆನ್ನ ಮೇಲೆ ಹೊರೆಯನ್ನ ಏರಿದೆ ಅಂತ ಹೇಳುವಂತ ದಾರ್ಶ್ಯವನ್ನ ಮೆರೀತಾರೆ ಇವರು. ಅಂದ್ರೆ ಈ ಕಾಂಗ್ರೆಸ್ಸಿಗರ ಮನಸ್ಥಿತಿ ಎಷ್ಟು ಕೆಳಮಟ್ಟ ಕೊಟ್ಟೋಗಿದೆ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ನ ಬೆಲೆಯನ್ನ ಇಷ್ಟೆಚ್ಚಿಸಿದರೆ ಮೋದಿ ಸರ್ಕಾರ ಅಂತ ಇವತ್ತು ಇವ್ರು ಹೇಳ್ತಿರೋದು. ನಾವಿದ್ದಾಗ 70 ರೂಪಾಯಿ ಇತ್ತು, ಡೀಸೆಲ್ಲು ಕಡಿಮೆ ಇತ್ತು, ಪೆಟ್ರೋಲು 70 ರೂಪಾಯಿಗೆ ನಾವು ಬಿಟ್ಟೋಗಿದ್ವಿ, ಈಗ ಅದನ್ನ 103 ರೂಪಾಯಿಗೆ ತಗೊಂಬಂದಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದಾರಲ್ವಾ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದು ಏನೇನು ಅನ್ನುವಂಥ ಪ್ರಶ್ನೆ ಯಾರಾದ್ರೂ ಜನಸಾಮಾನ್ಯರಾಗ್ಲಿ ಪತ್ರಕರ್ತರಾಗ್ಲಿ ಇವ್ರ ಮುಂದೆ ಏನಾದ್ರು ಕೇಳಿದ್ರೆ ನೀನು ಬಿಜೆಪಿ ಪರದ ಪತ್ರಕರ್ತನ ಅಂತ ಮರುಪ್ರಶ್ನೆಯನ್ನ ಎಸಿತಾರೆ ಇವರು. ಈ ಸರ್ಕಾರ ಬಂಡಗೆಟ್ಟಂತ ಸರ್ಕಾರ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ತೆರಿಗೆಯನ್ನ ಏರಿದ್ರು. ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮೋದಿ ಸರ್ಕಾರ ಆಹಾರ ಧಾನ್ಯಗಳ ಮೇಲಿದ್ದಂಥ GST ಹೊರೆಯನ್ನು ಕಡಿಮೆ ಮಾಡ್ತು. ಆದರೆ ಅದರ ಲಾಭವನ್ನು ಕೂಡ ಜನರಿಗೆ ತಲುಪದಂಗೆ ಮಾಡಿ ತುಪ್ಪದ ರೇಟನ್ನು 90 ರೂಪಾಯಿಗೆ ಏರಿಕೆ ಮಾಡಿಕೊಂಡು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳುವಂಥ ಸಿದ್ದರಾಮಯ್ಯನ ಸರ್ಕಾರ ಬಡವರ ಮಕ್ಕಳು ತಿನ್ನುವಂಥ ತುಪ್ಪದ ದುಡ್ಡು ಕೂಡ 90 ರೂಪಾಯಿ ಜಾಸ್ತಿಯನ್ನು ಮಾಡ್ರು. ಈ ಹಿಂದೆ ಪೆಟ್ರೋಲ್ನ ಮುಖಬೆಲೆಯನ್ನು 3 ರೂಪಾಯಿಗೆ ಏರಿಸಿ ಅದ್ರ ಮೇಲೆ ಕೂಡ ತೆರಿಗೆಯನ್ನ ಜಾಸ್ತಿ ಮಾಡ್ರು. ಈಗ ನಮ್ಮ ಸರ್ಕಾರನ ಕಗ್ಗೊಲೆ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇವರ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಗ್ರಹ ಆಗುವಂತ ತೆರಿಗೆ ಸಂಗ್ರಹ ಆಗ್ತಾ ಇರಬೇಕು, ಕಡಿಮೆ ಆಗ್ಬಾರ್ದು, ತೆರಿಗೆ ಸಂಗ್ರಹದಲ್ಲಿ ಕಡಿಮೆ ಆಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಸಾಲದ ಮೇಲೆ ನಡೆಯುವಂತ ಸರ್ಕಾರ. ನಾವು ಕುದುರೆಯನ್ನು ಕೊಟ್ಟಿರುವಂತ ಸಿದ್ದರಾಮಯ್ಯ ಸರ್ದಾರ್ ಇದಾರಲ್ಲ, ಇವರು ಸಾಲದ ಸರ್ದಾರ. ಸಾಲದ ಕುದುರೆಯ ಬೆನ್ನೇರಿ ಓಡುವಂತ ಸರ್ದಾರ್ ಇವರು.
ಆ ದೃಷ್ಟಿಯಿಂದ ನಾವು ನೋಡುವಾಗ ಸಿದ್ದರಾಮಯ್ಯನವರು ಕತ್ತಿಯ ಅಲುಗಿನ ಮೇಲೆ ನಡೆಯುವ ರೀತಿಯಲ್ಲಿ ಅಳೆದೂ ತೂಗಿ ನಿಯಮಾವಳಿಗಳು ಎಲ್ಲೂ ಉಲ್ಲಂಘನೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡಿ ಬಡ್ಜೆಟ್ ಮಾಡಿರೋದು, ಅದರಲ್ಲೂ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಜನಸಾಮಾನ್ಯರು ಇವತ್ತು ಎಲ್ಲ ಪ್ರತ್ಯಕ್ಷ ತೆರಿಗೆಗಳಿರ್ಬೋದು, ಪರೋಕ್ಷ ತೆರಿಗೆಗಳನ್ನು ಇರ್ಬೋದು, ಭರಿಸ್ಲಿಕ್ಕಾಗದೆ ಬೆಲೆ ಏರಿಕೆ ಗಗನಕ್ಕೇರಿ ಪರಿತಪಿಸ್ತಿದ್ದಾರೆ. ಆದರೆ ಈ ಸರ್ಕಾರ ಇವರು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಹೇಳಿದಂಥ ಮಾತು ನೋಡಿದ್ರೆ ನೋಡಿ, ಇವಾಗ ಕೇಂದ್ರ ಸರ್ಕಾರ ತೈಲ ಕಂಪನಿಗಳಿಗೆ ಹೊರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ, ಯಾಕೆಂದರೆ ಆಮದು ಮಾಡಿಕೊಂಡಂಥ ತೈಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯುದ್ಧ ನಡೀತಿರೋದ್ರಿಂದ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಆಗ ಅನಿವಾರ್ಯ ಸಂದರ್ಭದಲ್ಲಿ ದೇಶದ ಒಳಗಡೆನೂ ಕೂಡ ನಾವು ತೆರಿಗೆಯನ್ನು ಹೆಚ್ಚಿಸಬೇಕಾಗುತ್ತೆ. ಇಲ್ಲಿ ಒಂದು ಸೂಕ್ಷ್ಮವಾದ ಸಂಗತಿ ಅಡಗಿದೆ. ಯಾವಾಗ 2014ನೇ ಇಸ್ವಿಯಲ್ಲಿ ಮೋದಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ, ಅದಕ್ಕೂ ಮುಂಚೆ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಸ್ತಿತ್ವದಲ್ಲಿತ್ತಲ್ಲ, ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆಯ ಏರಿಕೆಗಳನ್ನು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ UPA ಸರ್ಕಾರದ ಕೈಯಲ್ಲಿ. ಮುಂದಿನ ಚುನಾವಣೆಯಲ್ಲಿ ನಾವು ಸೋತೋಗ್ಬಿಡ್ತೀವಿ ಅಂತ ಅನುಮಾನ ಬಂದು ತೈಲ ಬಾಂಡುಗಳನ್ನು ಕೊಟ್ಬಿಟ್ಟು ಲಕ್ಷಾಂತರ ಕೋಟಿ ರೂಪಾಯಿಯ ತೈಲ ಬಾಂಡನ್ನು, ಆ ಎಲ್ಲದರ ಕಂತನ್ನು 20 ವರ್ಷಗಳ ತರುವಾಯ ಅದನ್ನು ಕೊಟ್ಕೊಂಡು ಬರಬೇಕು ಅಂದರೆ ಮುಂದಿನ ಪೀಳಿಗೆ ಇವತ್ತು ಬರೆಸಿದೆ. ಒಂದು ಮಾಹಿತಿಯ ಪ್ರಕಾರ ಮೋದಿ ಸರ್ಕಾರ ಈ ತಿಂಗಳು ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಆ ತೈಲ ಬಾಂಡ್ಗಳು ಕಾಂಗ್ರೆಸ್ UPA ಸರ್ಕಾರ ಕೊಟ್ಟೋಗಿದ್ದಂಥ ತೈಲ ಬಾಂಡುಗಳ ಕೊನೆಯ ಕಂತನ್ನು ಇವಾಗ ಬರೆಸಿದೆ. ಇವಾಗ ಸುರ್ಜೇವಾಲಾ ಅವರು ಅಂದರೆ 3,36,00,000 ಕೋಟಿ ರೂಪಾಯಿಗಳ ಇದನ್ನ ತೈಲ ಬಾಂಡ್ಗಳ ಹೊರೆಯನ್ನು ಇವತ್ತು ಸರ್ಕಾರ ಇದು ಮಾಡಿರೋದು, ತೀರಿಸ್ಬಿಟ್ಟಿದೆ. ಅದನ್ನು ಇವಾಗ ತೈಲ ಕಂಪನಿಗಳು ಕೊಡಬೇಕಾಗಿದ್ದು ಪಾವತಿಗಳನ್ನ ಕೊಟ್ಟಿದೆ. ಹಾಗಾಗಿ ಇವಾಗ ಮೋದಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲಿಯವರೆಗೂ ದೇಶದ ಆರ್ಥಿಕತೆಯನ್ನು ಸುಸ್ಥಿತಿಯಲ್ಲಿ ಕಾಪಾಡ್ಕೊಬೇಕು, ಸ್ಥಿರವಾಗಿ ಕಾಪಾಡ್ಕೊಬೇಕು ಅನ್ನೋದು ಮೋದಿಯವರ ಮಹತ್ವಾಕಾಂಕ್ಷೆ. ಹಾಗಾಗಿ ಇವತ್ತು ದೇಶದ ಆರ್ಥಿಕತೆ ವೇಗವಾಗಿ ಬೆಳೀತಿದೆ. ನಾವು ಪ್ರಪಂಚದ 3ನೇ ಆರ್ಥಿಕ ಸ್ಥಿತಿಯ ಕಡೆಗೆ ಹೋಗಬೇಕು ಅಂತ ನಮ್ಮ GDPಯನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡ್ಕೊಬೇಕು, ಹಣದುಬ್ಬರವನ್ನು ಕಾಪಾಡ್ಕೊಬೇಕು, ಸಾಲವನ್ನು ಕೂಡ ಒಂದು ಸ್ಥಿರವಾಗಿ ಕಾಪಾಡ್ಕೊಬೇಕು. ಎಲ್ಲನೂ ದೃಷ್ಟಿಕೋನದಲ್ಲಿಟ್ಕೊಂಡು ಈಗಿನ ಸದ್ಯದ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ಅಳೆದು ತೂಗಿ ಮೋದಿಯವರು ಏನು ಮಾಡೋರು ಅಂದರೆ, ಹೇಗೂ ಈಗ ಆಯಿಲ್ ಬಾಂಡ್ನ ಒಂದು ಹೊರೆ ಇವಾಗ ಸರ್ಕಾರದ ಮೇಲೆ ಕಡಿಮೆ ಆಗಿದೆ. ಹಾಗಾಗಿ ಈ ಲಾಭ ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದಾನೇ ಇವತ್ತೇನು ಮಾಡೋರು ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ನ ರೇಟ್ಗಳು ಹೆಚ್ಚಿಗೆ, ಇದು ತೈಲದ ಬ್ಯಾರೆಲ್ನ ಏರಿಕೆ ಹೆಚ್ಚಾಗ್ತಿರೋದ್ರಿಂದ ಈಗೇನು ಮಾಡ್ಬೋದು ಸರ್ಕಾರ, ಒಂದು ಜವಾಬ್ದಾರಿಯುತವಾದ ಸರ್ಕಾರ ಯಾವ ನಡೆಯನ್ನ ನಡಿಬೋದೋ ಅದನ್ನೇ ಮೋದಿ ಅವರು ಮಾಡಿದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಇದು ನನ್ನಂತ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ತಾ ಇದೆ, ಕಾಂಗ್ರೆಸ್ಸಿಗರಿಗೆ ಯಾವ ಕಾರಣಕ್ಕೂ ಅರ್ಥ ಆಗಲ್ಲ. ಅರ್ಥ ಆದ್ರೂ ಕೂಡ ಅವರೆಲ್ಲೂ ಕೂಡ ಹೇಳಲ್ಲ. ನೋಡಿ, ಇಲ್ಲೇ ಇರೋದು ವಿಚಾರ. ಈಗ $120-130 ಬಂದು ನಿಂತಿದೆ ಕಚ್ಚಾ ತೈಲದ ಬೆಲೆ. ಹಾಗಾಗಿ ಮೋದಿ ಅವರು ಏನ್ ಮಾಡ್ರು ಅಂದ್ರೆ, ಪೆಟ್ರೋಲ್ನ ಮೇಲಿರುವ ಅಬಕಾರಿ ಸುಂಕವನ್ನ ಇಳಿಸಿದಾಗ ಏನಾಗುತ್ತೆ, ಇದರ ನೇರಾತಿ ನೇರ ಲಾಭ ನಮಗೆ ಸಿಗಲ್ಲ. ಇವಾಗ ಪೆಟ್ರೋಲ್ ಬೆಲೆ ಏನಿದೆಯೋ ಅದೇ ರೀತಿಯಲ್ಲೇ ಇರುತ್ತೆ. ಆದ್ರೆ ತೈಲ ಕಂಪನಿಗಳು ಬೆಲೆಯನ್ನ ಏರ್ಸೋದಿಲ್ಲ, ಇವಾಗ ಇರುವಂತ ಬೆಲೆನೇ ಮೇಂಟೈನ್ ಹಾಕೊಂಡು ಹೋಗುತ್ತೆ. ಇದು ಜನರು ಏನ್ ತಿಳ್ಕೊಬೇಕು ಅಂದ್ರೆ, ಭಾರತೀಯರಾದ ನಾವು ನೇರವಾಗಿ ನಮಗೆ ಕೊಟ್ಟಿಲ್ಲ ಅಂದ್ರೂ ಎಲ್ಲ ದೇಶಗಳಲ್ಲೂ ಇವಾಗ ನಾವು ನೋಡುವಾಗ, ಬೇರೆ ದೇಶಗಳಲ್ಲಿ ಅಮೆರಿಕವನ್ನು ಸೇರಿಸ್ಕೊಂಡು ನೋಡುವಾಗ 15%, 20%, 35% ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಮಾಡಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ 330 ರೂಪಾಯಿ ಹೋಗಿದೆ ಡೀಸೆಲ್ಲು, ಪೆಟ್ರೋಲ್ 360 ರೂಪಾಯಿ ಹೋಗಿದೆ. ಅಂತ ಸ್ಥಿತಿಯನ್ನ ಭಾರತಕ್ಕೆ ಬರಲಿಕ್ಕೆ ಬಿಡಲಿಲ್ವಲ್ಲ ಮೋದಿ ಅವರು. ಇದನ್ನ ಈ ಕಾಂಗ್ರೆಸ್ಸಿಗರು ಎಲ್ಲೂ ಹೇಳಲ್ಲ. ಯಾಕೆಂದ್ರೆ ಇವ್ರ ಮನಸ್ಸಿನಲ್ಲಿ ಅಷ್ಟು ಕಾರ್ಕೋಟಕವಾದಂಥ ವಿಷ ತುಂಬಿದೆ. ವಿಷವನ್ನು ತುಂಬಿ ದೇಶವನ್ನು ಹೆಂಗೆ ಇವರು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇವತ್ತು ನನ್ನನ್ನು ಕಾಡ್ತಾ ಇರೋದು. ಕೊರೋನಾದಲ್ಲಿ ತೈಲ ಬೆಲೆ ಕುಸ್ತೋಗಿತ್ತು, ಅವಾಗ ಯಾಕೆ ಕಮ್ಮಿ ಮಾಡಲಿಲ್ಲ ಅಂತ ಹೇಳ್ತಾ ಇರೋ ಈ ಕಾಂಗ್ರೆಸ್ಸಿಗರು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಬೇಕು. 140 ಕೋಟಿಗೂ ಮಿಗಿಲಾದ ಜನಸಂಖ್ಯೆಯನ್ನು ಹೊಂದಿರುವಂಥ ಬೃಹತ್ತಾದ ದೇಶದಲ್ಲಿ ಒಂದು ಸಾಂಕ್ರಾಮಿಕ ಕಾಯಿಲೆ, ಅದು ಕೂಡ ಹೊಸತರವಾದ ಕಾಯಿಲೆ ಬಂದಾಗ ಈ ದೇಶದಲ್ಲಿ ನಾನಾ ರೀತಿ ಕೆಲಸಗಳನ್ನು ಮಾಡುವಂಥ ಜನರಿಗೆ ಸರ್ಕಾರ ತುರ್ತು ಸೌಲಭ್ಯಗಳನ್ನು ಕೊಟ್ಟಿದೆ. ಅದನ್ನು ಮರ್ತೋದ್ರ ಕಾಂಗ್ರೆಸ್ಸಿಗರೆ ನೀವು? ನಾನೇ ಒಬ್ಬ ಆಟೋ ಚಾಲಕನಾಗಿ ನನಗೆ 8,000 ರೂಪಾಯಿಗಳ ಒಂದು ಪರಿಹಾರ ಧನವನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಇದನ್ನು ನಾನು ಮರ್ತಿಲ್ಲ, ನೀವು ಮರ್ತಿರ್ಬೋದು.
ಈ ರೀತಿಯಾಗಿ ನನ್ನೊಬ್ಬನಿಗೆ 8,000 ರೂಪಾಯಿಯನ್ನ ಲಾಕ್ಡೌನ್ ಸಮಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿತ್ತು ಅನ್ನೋದಾದರೆ ದೇಶದಾದ್ಯಂತ ಎಷ್ಟು ಜನ ಆಟೋ ಚಾಲಕರು ಇರ್ಬೋದು, ಎಷ್ಟು ಜನ ಚಾಲಕರು ಇರ್ಬೋದು, ಬೇರೆ ಬೇರೆ ಹುದ್ದೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡುವಂಥ ಜನಗಳಿಗೆಲ್ಲ ಪರಿಹಾರವನ್ನು ಕೊಟ್ಟಿತ್ತು. ಮತ್ತು 140 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಬೇಕಾಯ್ತಲ್ಲ, 2 ಬಾರಿ ವ್ಯಾಕ್ಸಿನೇಷನನ್ನು ಮಾಡಲಾಯ್ತಲ್ಲ, ಉಚಿತವಾಗಿ ಮಾಡಿದ್ದು. ಇದೆಲ್ಲ ನಿಮಗೆ ಗಮನಕ್ಕೆ ಬರ್ತಿರ್ಲಿಲ್ವಾ? ಮತ್ತು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಕುಸಿತೋಗಿತ್ತು ಅವತ್ತು ಅನ್ನೋದಾದರೆ ಭಾರತದಲ್ಲಿ ತೈಲವನ್ನು ಬಳಸೋರೇ ಯಾರು ಇರಲಿಲ್ಲ. ನೀವಿದ್ದಾಗ ತೈಲದ ಎಮರ್ಜೆನ್ಸಿಗೆ ಅಂತ ಅಂದರೆ ತುರ್ತು ಪರಿಸ್ಥಿತಿಗೆ ತೈಲದ ಸಂಗ್ರಹಗಾರಗಳಿತ್ತಲ್ಲ, ಅದನ್ನ ಎಷ್ಟಿಟ್ಟಿದ್ರಿ ನೀವು? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 0, 0, ಶೂನ್ಯ, ಯಾವುದೂ ಇರಲಿಲ್ಲ. ಆದರೆ ವಾಜಪೇಯಿ ಅವರು ಪ್ಲಾನ್ ಮಾಡಿದಂತೆ ಮೋದಿಜಿಯವರು 54 ಲಕ್ಷ ಮೆಟ್ರಿಕ್ ಟನ್ಗಳ ಒಂದು ತೈಲ ಸಂಗ್ರಹಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಲ್ವಾ? ಅದಕ್ಕೆ ಬೇಕಾದಂಥ ಒಂದು ಇದು ಕಾಮಗಾರಿಗಳನ್ನು ಮಾಡಿಲ್ವಾ? ಅದಕ್ಕೆಲ್ಲ ದುಡ್ಡು ಏನು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತಾ? ನಮ್ಮಿಂದ ತಗೊಂಡಿರ್ಬೋದು ದುಡ್ಡು, ಆದರೆ ದೀರ್ಘಕಾಲೀನವಾಗಿ ದೇಶಕ್ಕೆ ಅನುಕೂಲ ಆಗುವಂಥ ಕೆಲಸನ ಮಾಡಿದಾರಲ್ರಿ. ಇದ್ರ ಬಗ್ಗೆ ಬಾಯಿ ಬಿಚ್ಚಿ ಮಾತಾಡ್ರಿ ಸುರ್ಜೇವಾಲಾ ಅವರೇ. ನಿಮ್ಮ ಕ್ಷುಲ್ಲಕವಾದ ರಾಜಕಾರಣವನ್ನ ಬಂದ್ಬಿಟ್ಟು ತಪ್ಪು ಮಾಹಿತಿಗಳನ್ನ ಜನಕ್ಕೆ ಕೊಟ್ರೆ ಇವಾಗಿನ ಕಾಲದಲ್ಲಿ ಯಾರೂ ನಂಬೋದಿಲ್ರಿ. ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಆಮೇಲೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ GST ಹೊರೆಯನ್ನು ಏನೋ ಮೋದಿ ಸರ್ಕಾರ ಇಳಿಸ್ತು. ಆದರೆ ಈ ಯಾರು ಉದ್ಯಮಿಗಳೇನಿದ್ದಾರೆ ಅವರು ಈ ಒಂದು ಇಳಿಸಿದಂಥ ತೆರಿಗೆಯ ಲಾಭ ಜನರಿಗೆ ಸಿಗಬಾರ್ದು ಅಂತ ನೋಡ್ಕೊಂಡಿದ್ದಾರೆ. ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಿದ್ದಾವೆ, ಅವು ಕೂಡ ಈ ತೆರಿಗೆಯ ಒಂದು ಬೆನಿಫಿಟ್ಟು ಲಾಭ ಏನಿದೆ ಗ್ರಾಹಕರಿಗೆ ಸಿಗೋ ಥರ ಯಾವುದೇ ಒಂದು ಕ್ರಮಗಳಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಮೋದಿ ಸರ್ಕಾರ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಅದೇನಪ್ಪ ಅಂತೇಳಿದ್ರೆ GSTಯ ತೆರಿಗೆಯ ಹೊರೆಯನ್ನು ಕಡಿಮೆ ಮಾಡಿದಾಗ ಅದರ ಲಾಭ ಗ್ರಾಹಕನಿಗೆ ಸಿಗಬೇಕು. ಆ ರೀತಿಯಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರರ್ಸು ಅಂದರೆ ಉತ್ಪಾದಕರು ಯಾರಿದ್ದಾರೋ ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕಣ್ಣನ್ನು ಇಡಬೇಕು ಕೇಂದ್ರ ಸರ್ಕಾರ ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಮತ್ತು ಈಗ ನಾಯರ ಪೆಟ್ರೋಲ್ ಬಂಕ್ನ ಒಂದು ಅಂದರೆ ಖಾಸಗಿ ಪೆಟ್ರೋಲ್ ಬಂಕ್ಗಳವರು ಬೆಲೆಯನ್ನು ಹೆಚ್ಚಿಗೆ ಮಾರಾಟ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಇಂಥ ಅಪವಾದಗಳನ್ನು ಮತ್ತು ವದಂತಿಗಳನ್ನು ಹಬ್ಬಿಸುವಂಥ ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿರುವಾಗ ಯಾವುದೇ ಖಾಸಗಿ ಕಂಪನಿ ಆಗಲಿ ಅತಿ ಹೆಚ್ಚಿಗೆ ತೈಲದ ದರವನ್ನು ಹೆಚ್ಚಿಗೆ ಮಾಡದೇ ಇರೋ ರೀತಿಯಲ್ಲಿ ಕಟ್ಟುನಿಟ್ಟಿನಾದಂತಹ ಕ್ರಮಗಳನ್ನು ತಗೊಬೇಕು. ಮತ್ತು ಈಗ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಎದುರಾಗಿತ್ತಲ್ಲ, ಈಗ ಅದನ್ನು ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಹೋಟೆಲ್ಗಳಿಗೂ ಕೂಡ 50% ಪ್ರತಿಶತದಿಂದ 70%ವರೆಗೆ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗೋ ರೀತಿಯಲ್ಲಿ ನಾವು ಕಾಪಾಡ್ಕೊಂಡಿದ್ದೀವಿ. ಅಂದರೆ ಸರಿ ಮಾಡ್ತೀವಿ, ಆ ಒಂದು ಏನು ಸರಬರಾಜು ಕೊಂಡಿಯನ್ನು ನಾವು ಸರಿ ಮಾಡ್ತೀವಿ ಅಂತ ಇವಾಗ ಶಪಥವನ್ನು ಮಾಡಿದೆ. ಆದರೆ ಈ ಮಧ್ಯದಲ್ಲಿ ಹೋಟೆಲ್ನ ಮಾಲೀಕರುಗಳು ಏನು ಮಾಡಿದ್ದಾರೆ ಅಂತಂದರೆ, ಹೋಟೆಲ್ ಉದ್ಯಮ ನಡೆಸೋರು ಗ್ಯಾಸ್ ಚಾರ್ಜಸ್ ಅಂತ ಹಾಕ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ ಒಂದು ಇದು ಆದೇಶವನ್ನು ಹೊರಡಿಸಿದೆ. ಯಾವುದೇ ಗ್ರಾಹಕರು ಕೂಡ ನೀವು ಇನ್ನು ಮುಂದೆ ಹೋಟೆಲ್ಗೆ ಹೋದರೆ ಗ್ಯಾಸ್ ಚಾರ್ಜಸ್ ಅಂತ ಏನು ಹಾಕಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋಂತಿಲ್ಲ. ಯಾವ ಹೋಟೆಲ್ ಅವರು ಗ್ಯಾಸ್ ಚಾರ್ಜಸ್ ಅಂತ ತೊಗೊತಾರೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಬೇಕು. ಆದರೆ ಈ ಎಲ್ಲ ಕ್ರಮಗಳನ್ನು ಕರ್ನಾಟಕದ ರಾಜ್ಯ ಸರ್ಕಾರ ತಗೊಳಲ್ಲ. ಸುರ್ಜೇವಾಲಾ ಅವರು ಇಂಥ ಒಳ್ಳೆ ವಿಷಯಗಳನ್ನೆಲ್ಲ ನಮ್ಮ ಹತ್ರ ಹೇಳಲ್ಲ. ಆದರೆ ಇವ್ರು ಹೇಳೋದು ಒಂದೇ ಒಂದು ಮಾತು, ಮೋದಿ ಸರ್ಕಾರ ಪಿಕ್ ಪ್ಯಾಕೆಟ್ ಮಾಡುತ್ತೆ ಅಂತ. ಇವ್ರು ಮಾಡಿಟ್ಟಿದ್ದಂಥ ಆಯಿಲ್ ಬಾಂಡ್ಗಳ ಸಾಲವನ್ನು ಮೋದಿ ಸರ್ಕಾರ ಕ್ಲಿಯರ್ ಮಾಡಿದೆಯಲ್ಲ, ಅದನ್ನು ಇವರೆಲ್ಲಾದರೂ ಹೇಳ್ತಾರಾ? ಇವ್ರು ಖಂಡಿತವಾಗೂ ಹೇಳಲ್ಲ. ಇಲ್ಲಿದೆ ವಿಷಯ. ಹಾಗಾಗಿನೇ ಮೋದಿ ಸರ್ಕಾರ ಇವತ್ತು ದೇಶದ ನಾಗರಿಕರಿಗೆ ಯಾವುದೇ ಬೆಲೆ ಏರಿಕೆಯ ಹೊರೆಯನ್ನು ಮಾಡದೇ ಇರೋದಕ್ಕೆ ಸರ್ಕಾರ ಏನೆಲ್ಲ ಗಂಭೀರವಾದ ಕ್ರಮಗಳನ್ನು ತಗೊಬೇಕೋ ಅದನ್ನೆಲ್ಲ ತಗೊಂಡು ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಆದರೆ ಮಧ್ಯದಲ್ಲಿರುವಂತಹ ಕೈಗಾರಿಕಾ ಉದ್ಯಮಿಗಳು, ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಕೈ ಜೋಡಿಸ್ದಾಗಲ್ವೇನ್ರಿ? ಎರಡೂ ಕೈ ಜೋಡಿಸಿದ್ರೆ ಅಲ್ವೇನ್ರಿ ಚಪ್ಪಾಳೆ ಆಗೋದು? ಸುರ್ಜೇವಾಲಾ ಅವರೇ ಬರೀ ಆಪಾದನೆ ಮಾಡಿಬಿಟ್ಟು ವದಂತಿ ಹಬ್ಬಿಸ್ಬಿಟ್ಟು ತಪ್ಪು ಅಂಕಿಅಂಶಗಳನ್ನ ಜನಗಳಿಗೆ ಕೊಟ್ಬಿಟ್ಟು ಆಮೇಲೆ ಸಮರ್ಥನೆಗಿಳಿತೀರಾ ನೀವು. ಹಾಗಾಗಿನೇ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆಯನ್ನು ಕಳ್ಕೊಂತಿರೋದು, ವಿಶ್ವಾಸವನ್ನು ಕಳ್ಕೊತಿರೋದು. ದಿನ ಕಾಂಗ್ರೆಸ್ ಪಕ್ಷದ ಒಂದು ಮತದಾನದ ಶೇಕಡಾವಾರು ಕುಸಿದೋಗ್ತಿದೆ.
ಹಾಗಾಗಿ ಜನರಲ್ಲಿ ವಿಶ್ವಾಸ ಗಳಿಸುವಂತ ಕೆಲಸ ಮಾಡ್ರಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಏನು ಸರ್ಕಾರನ ಕೊಂದಾಕ್ಬಿಡುತ್ತೆ ಅಂತ. ನೀವು ತೆರಿಗೆ ಏರಿಕೆ ಮಾಡೋದ್ರ ಮುಖಾಂತರ ಜನಗಳನ್ನೇ ಕೊಂದಾಕ್ತಿದ್ದೀರಲ್ವಾ. ನಿಮ್ಗೆ ₹1 2 ಕೋಟಿಗಳಿಗೆ ಬೆಲೆ ಇಲ್ಲಪ್ಪ. ಯಾಕೆಂದ್ರೆ ನೀವು ಉಪಯೋಗ ಮಾಡದೇ ಇರ್ಲಿ ಕೋಟ್ಯಾಂತರ ರೂಪಾಯಿ ಕಾರ್ಗಳನ್ನ, ಕೋಟ್ಯಾಂತರ ರೂಪಾಯಿ ಬಂಗ್ಲೆಗಳನ್ನ ಕೊಳಿಲಿಕ್ ಬಿಟ್ಟಿರುವಂತ ಜನ. ಹಾಗಾಗಿ ನಮ್ಗೆ ಬೆಲೆ ಏರಿಕೆ ಲಾಭ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇರುವಂತ ಬೆಲೆನಾದ್ರೂ ಮೇಂಟೈನ್ ಮಾಡಕ್ ಕ್ರಮ ತಗೊಂಡಿದಾರಲ್ಲ. ಚುನಾವಣೆ ಗಿಮಿಕ್ಗೋಸ್ಕರ ಇವಾಗ ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲಿನ ಅಬಕಾರಿ ಶುಲ್ಕನ ಹಿಂದೆ ತಗೊಂಡಿರೋದು ಇದು ಚುನಾವಣೆಯ ಗಿಮಿಕ್ ಅಂತ ಹೇಳ್ತಾ ಇದ್ದೀರಲ್ಲ ಇವಾಗ ಡಿ ಕೆ ಶಿವಕುಮಾರ್ ಅವರೇ. ಹಂಗಂದ್ರೆ ನೀವು ಇವಾಗ DCM ಅವರಲ್ಲ, ನಿಮ್ಮ ಹತ್ರನೂ ಕೂಡ ಪವರ್ ಇದೆ, ನಿಮ್ಗೂ ಕೂಡ ಶಕ್ತಿ ಇದೆ. ನೀವು ಮೊನ್ನೆ ಏನು ನನ್ನನ್ನು ಕಳಿಸಿರೋದು ಜನಗಳಿಗೆ ಸುಲಲಿತವಾದ ಆಡಳಿತ ಕೊಡೋಕ್ಕೆ, ಜನರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಅನ್ನೋದನ್ನು ಮರ್ತೋಗಿ ನನ್ನ ದಮ್ಮು ತಾಕತ್ತು ನಿನಗೆ ಗೊತ್ತಿದೆಯಾ, ನಾನು ಅದನ್ನ ತೋರಿಸ್ಬೇಕಾ ನಿನಗೆ ಅಂತ ವಿಧಾನಸೌಧದಲ್ಲಿ ಮಾತಾಡ್ದವ್ರಲ್ವಾ ನೀವು. ಹಾಗಾಗಿ ನೀವು ಇವಾಗ ಏನು ಮಾಡಿ ಅಂತ ಹೇಳಿದ್ರೆ, ಚುನಾವಣಾ ಗಿಮಿಕ್ಕೋ ಪಿಕ್ ಪ್ಯಾಕೆಟೋ ಅದು ನಿಮಗೆ ಬೇಡದೇ ಇರೋವಂಥ ವಿಷಯ. ನಿಮ್ಮ ಸರ್ಕಾರ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ದಮ್ಮು ತಾಕತ್ತನ್ನು ಜನರಿಗೆ ತೋರಿಸ್ರಿ. ಯಾವ ರೀತಿ ದಮ್ಮು ತಾಕತ್ತು ತೋರಿಸ್ಬೇಕು ಅಂದರೆ, ಇಲ್ಲೂ ಕೂಡ 2 ಉಪಚುನಾವಣೆಗಳಿದೆಯಲ್ಲ, ಆ ದೃಷ್ಟಿಕೋನದಿಂದ ನೀವು ಇವಾಗ ₹10 ₹5 ತೆರಿಗೆನ ಕಮ್ಮಿ ಮಾಡಿ ಜನರಿಗೆ, ಇವಾಗ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಬಿಟ್ಟಿದೆ, ನೀವು ಒಂದಷ್ಟು ಬೆಲೆನ ಕಮ್ಮಿ ಮಾಡಿ ನಿಮ್ಮ ತೆರಿಗೆಗಳಲ್ಲಿ ಕಡಿತ ಮಾಡಿ ಅದರ ನೇರ ಲಾಭನ ಜನರಿಗೆ ಸಿಗೋಂಗೆ ಮಾಡ್ಬಿಟ್ಟು ಜನರ ವಿಶ್ವಾಸ ಗಳಿಸ್ಕೊಳ್ಳಿ. ಅವ್ರು ಪಿಕ್ ಪ್ಯಾಕೆಟ್ ಮಾಡ್ತಿದ್ದಾರೆ ಅಂದರೆ ನೀವ್ಯಾಕೆ ಪಿಕ್ ಪ್ಯಾಕೆಟ್ ಮಾಡ್ತೀರಾ? ಕೇಳಿ ನಿಮ್ಮ ಸರ್ಕಾರ 1 kg ತುಪ್ಪದ ಮೇಲೆ ₹90 ಪಿಕ್ ಪ್ಯಾಕೆಟ್ ಮಾಡಿತ್ತಲ್ವಾ. ಇದನ್ನ ಯಾರಾದರೂ ಮರ್ತೋಗೋಕೆ ಸಾಧ್ಯ ಆಗುತ್ತೇನ್ರಿ? ಹಾಗಾಗಿನೇ ಸ್ನೇಹಿತರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೋದಿಯವರು ದೇಶವನ್ನು ದೀರ್ಘಕಾಲೀನವಾಗಿ ಸುಭಿಕ್ಷವಾಗಿಡಬೇಕು, ಸುರಕ್ಷತೆಯಲ್ಲಿಡಬೇಕು, ದೇಶದ ಆರ್ಥಿಕತೆಯನ್ನು ವೇಗವಾಗಿ ಮುಂದುವರಿಸ್ಕೊಂಡು ಹೋಗಬೇಕು, 2047ನೇ ಇಸ್ವಿಗೆ ವಿಕಸಿತ ಭಾರತವನ್ನು ಮಾಡಬೇಕು ಅಂತ ಎಲ್ಲ ದಿಟ್ಟವಾದ ಕ್ರಮಗಳನ್ನು ತಗೊಳ್ತಿದ್ದಾರೆ. ಆದರೆ ಪರಿಸ್ಥಿತಿಗಳು ಕೂಡ ಅದಕ್ಕೆ ಅನುಕೂಲಕರವಾಗಿದ್ದಾಗ ಈ ಎಲ್ಲ ಕೆಲಸಗಳು ನೆರವೇರುತ್ತೆ. ಆದರೆ ತೊಟ್ಟಂಥ ಪಣ ಇದೆಯಲ್ಲ, ಒಂದು ಶಪಥವನ್ನು ಏನು ಮಾಡಿರ್ತಾರಲ್ಲ, ಆ ಕಡೆಗೆ ಪಯಣವನ್ನು ಬೆಳೆಸುವಾಗ ಹಲವಾರು ಎಡರು ತೊಡರುಗಳು ಬರ್ತವೆ. ಅದನ್ನು ಎಲ್ಲಿವರೆಗೂ ನಾವು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ, ಎಲ್ಲಿವರೆಗೂ ಕಾಪಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ನಾವು ಗುರಿಯ ಕಡೆಗೆ ಪಯಣವನ್ನು ಮಾಡಬೇಕು. ಹಾಗಾಗಿ ಈ ದೇಶದ ಜವಾಬ್ದಾರಿಯುತವಾದ ನಾಗರಿಕರಾಗಿ ಒಬ್ಬ ಜವಾಬ್ದಾರಿಯುತವಾದ ಮನುಷ್ಯ ಒಳ್ಳೆ ಕೆಲಸವನ್ನು ಮಾಡಿದಾಗ ಅದನ್ನ ಶ್ಲಾಘನೆಯನ್ನು ಮಾಡಬೇಕು. ಗೊತ್ತಿಲ್ಲ ಯುದ್ಧದ ಸಂದರ್ಭ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಇರಾನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ತನ್ನ ಹೌತಿ ಉಗ್ರರ ಒಂದು ಬೆಂಬಲವನ್ನು ತಗೊಂಡು ಈ ಬಾಬ್ ಮಂಡೇನ್ ಅನ್ನುವಂಥ ಇನ್ನೊಂದು ಜಲಸಂಧಿಯನ್ನು ಕೂಡ ಬ್ಲಾಕ್ ಮಾಡುವಂಥ, ಅಂದರೆ ಅದನ್ನು ಕೂಡ ಮುಚ್ಚುವಂತಹ ಪರಿಸ್ಥಿತಿಗೆ ಇವತ್ತು ವಿಶ್ವ ಬಂದು ನಿಂತಿರ್ತಕ್ಕಂಥದ್ದು. ಅದೇನಾದರೂ ಆಗೋಯ್ತು ಅಂತಂದರೆ ತೈಲಕ್ಕೋಸ್ಕರ ಹಾಹಾಕಾರ ಇಡೀ ವಿಶ್ವದಲ್ಲಿ ಎದ್ದೇಳೋದು ಗ್ಯಾರಂಟಿ. ಆದರೆ ಈ ಎಲ್ಲದರ ಮಧ್ಯೆ ಎಲ್ಲ ದೇಶಗಳು ಪೆಟ್ರೋಲ್ನ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ರೆ, ಮೋದಿ ಸರ್ಕಾರ ಇಲ್ಲಿ ಮ್ಯಾಜಿಕ್ ಮಾಡಿ ಪೆಟ್ರೋಲ್ನ ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ. ಹಾಗಾಗಿ ಸುರ್ಜೇವಾಲಾ ಅವರೇ, ನೀವು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಜನರ ಜೇಬಿನಿಂದ 1,000 ಕೋಟಿ ರೂಪಾಯಿಗಳು ಪ್ರತಿನಿತ್ಯ ಪಿಕ್ ಪ್ಯಾಕೆಟ್ ಮಾಡಿತ್ತು ಅನ್ನುವಂಥ ಮಾತನ್ನು ಹಿಂದೆ ತಗೊಳ್ಬೇಕು ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.